ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಐ ಹೋಪ್ ನೀವು ಖಂಡಿತ ಚೆನ್ನಾಗಿರ್ತೀರಾ ಅಂತೇಳಿ. ಇನ್ನಿಲ್ಲಿ ನಾನು ಮೊದಲಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನವಣೆ ಬರುತ್ತಲ್ಲ, ನವಣೆ ಮತ್ತೆ ಮೆಂತೆ ಉದ್ದಿನ ಬೇಳೆನ ಹಾಕಿ ನೆನೆಸಿಟ್ಟಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿನೂ ಕೂಡ ಬೆಳಗ್ಗೆನೆ ನೆನೆಸಿಟ್ಟಿದ್ದೆ, ನೈಟು ರುಬ್ಲಿಕ್ಕೆ ಆಗುತ್ತೆ ಅಂತೇಳಿ ಇವತ್ತು ಬೆಳಗ್ಗೆ ನೆನೆಸಿರೋದು. ನಾನು ನಿಮಗೆ ಸಾಯಂಕಾಲ ತೋರಿಸ್ತಿದ್ದೀನಿ ನೋಡಿ. ಇದು ಡಬಲ್ ಸೈಜ್ ಆಗಿದೆ. ಇದನ್ನ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸಂಜೆ ಒಂದು ಈವ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡಿದ್ದೀನಿ. ಆಲ್ರೆಡಿ ಒಂದು 7:30 ಆಗೋಗ್ಬಿಟ್ಟಿದೆ. ಏನಪ್ಪಾ ಅಂದ್ರೆ ನಾಳೆ ಬಂದು ಯುಗಾದಿ ಹಬ್ಬ ಇದೆ. ಹಾಗಾಗಿ ಕಿಚನ್ ಎಲ್ಲಾನು ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಾಯ್ತು. ಮತ್ತೆ ರೂಮು ಮತ್ತೆ ಹಾಲು ಕ್ಲೀನಿಂಗ್ ಮಾಡೋದಿತ್ತು. ಮೇಲೆಲ್ಲ ಸದ್ಲಿ ಎಲ್ಲ ತೆಗ್ದಿದ್ದೀನಿ. ಇನ್ನ ಕೆಳಗಡೆ ಸ್ವಲ್ಪ ಡಸ್ಟಿಂಗ್ ಮಾಡಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಈ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತೇಳಿ. ಅದು ಅಲ್ಲದೆ ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಇದಕ್ಕೂ ಮುಂಚೆ ನಾವು ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋದಿತ್ತು. ಈ ಸಲ ಏನಾಗ್ಬಿಡ್ತು ಅಂದ್ರೆ ಬಟ್ಟೆನೂ ಕೂಡ ಜಾಸ್ತಿ ನಾವು ಶಾಪಿಂಗ್ ಮಾಡೋಕ್ಕೆ ಮುಂಚೆನೆಲ್ಲೂ ಹೋಗ್ಲೇ ಇಲ್ಲ. ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ವಿ. ನಿನ್ನೆ ಹೋಗೋಣ ಅನ್ಕೊಂಡ್ರೆ ಮಳೆ ಬಂದ್ಬಿಡ್ತು. ಈ ವರ್ಷದ ಮೊದಲನೇ ಮಳೆ ಅನ್ಸುತ್ತೆ. ಇನ್ನು ಇವತ್ತು ಮಳೆ ಬರ್ತಾ ಇದೆ. ಅಷ್ಟೊತ್ತಿಗೆ ಹೋಗಿ ಬಂದ್ಬಿಡೋಣ ಅಂತೇಳಿ ಒಂದು 4 o'clockಗೆ ಹೋಗ್ಬಿಟ್ಟು ಇಲ್ಲೇ ಲೋಕಲ್ ಶಾಪಲ್ಲೇನೆ ಬಟ್ಟೆ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ತಗೊಂಡೆ ಅಂತೇಳಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಇವಾಗ ದೋಸೆಗೂ ಕೂಡ ಎಲ್ಲಾನು ರುಬ್ಬಿಟ್ಟು ಆಯ್ತು. ಮಿಲೆಟ್ಸ್ನ ಬೆಳಗ್ಗೆನೆ ಪ್ಲಾನ್ ಮಾಡ್ಕೊಂಡು ನೆನೆಲಿಕ್ಕೆ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಒಂದು ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಅದನ್ನು ಕೂಡ ರುಬ್ಬಿ ಎಲ್ಲಾನು ಎತ್ತಿಟ್ಟಿದ್ದೆ ಆಯ್ತು. ಯಾಕಂದ್ರೆ ಕರೆಂಟ್ ಹೋಗಿ ಬರೋದು ಆಗ್ತಾ ಇದೆ ಈ ಮಳೆ ಟೈಮಲ್ಲಿ ಅಲ್ವಾ. ಹಾಗಾಗಿ ಈ ಟೈಮಲ್ಲೇನೆ ಸ್ವಲ್ಪ ಕರೆಂಟ್ ಜಾಸ್ತಿ ಹೋಗೋದು. ಈ ಬೇಸಿಗೆ ಬಂದು ಮಳೆ ಸ್ಟಾರ್ಟ್ ಆಯ್ತು ಅಂದ್ರೇನೆ ಕರೆಂಟ್ ತೆಗಿಯೋದು. ಹಾಗಾಗಿ ಏನೇನ್ ಕೆಲಸ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡೆ. ಇನ್ನು ಅಡಿಗೆಗೂ ಕೂಡ ಸಿಂಪಲ್ ಆಗಿ ದಾಲ್ ಎಲ್ಲ ಮಾಡ್ಕೊಂಡ್ಬಿಡೋಣ. ದಾಲ್ ಫ್ರೈ ಬಾಂಬೆ ಸೈಡ್ ಎಲ್ಲ ಮಾಡ್ತಾರೆ ನೋಡಿ, ಅದನ್ನ ಮಾಡ್ಕೊಂಡ್ಬಿಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಫ್ಯಾನ್ ಒಂದಿದೆ, ಅದನ್ನ ಡಸ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಈ ಬೆಡ್ಶೀಟ್ ಎಲ್ಲ ನಾನು ಚೇಂಜ್ ಮಾಡ್ಕೊಂಡು ವಾಷಿಂಗ್ ಮಾಡ್ಕೊಬೇಕು. ಮಿಷಿನ್ಗೆ ಹಾಕ್ಬಿಟ್ರೆ ಅದು ಆರಾಮಾಗಿ ಆಗೋಗ್ಬಿಡುತ್ತೆ ಅಂತೇಳಿ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ. ನಾಳೆ ಹಬ್ಬ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ನಾನು ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಯಾಕಂದ್ರೆ ಲಾಗ್ ಮಾಡೋದು ಬೇಡ ಅಂತ ಹೇಳಿ ಇದೇ ವಿಡಿಯೋದಲ್ಲೇನೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಲ್ವಾ, ಅದು ಅಲ್ಲದೆ ಇದು ವರ್ಷದ ಮೊದಲನೇ ಹಬ್ಬ ಅಲ್ವಾ, ಸ್ವಲ್ಪ ಕ್ಲೀನ್ ಆಗಿರಲಿ ಮನೆ ಅಂತೇಳಿ. ನಾನು ಕಿಚನ್ ಎಲ್ಲ ನಾನು ಆಲ್ರೆಡಿ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೆ. ಇನ್ನ ಇದನ್ನ ಮಾತ್ರ ಬ್ಯಾಲೆನ್ಸ್ ಇಟ್ಟು ರೂಮ್ ಹಾಲು, ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಫ್ಯಾನ್ ಅಲ್ಲೆಲ್ಲ ಧೂಳು ತಕೊಂಡ್ಬಿಡೋಣ ಅಂತ ಹೇಳಿ ಫ್ಯಾನ್ ಅಲ್ಲೆಲ್ಲ ಧೂಳೆಲ್ಲ ನಾನು ತೆಗಿತಾ ಇದ್ದೀನಿ. ನಾನು ಅವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಡಿಮೆನೇ ಇತ್ತು. ಒಂದೊಂದ್ಸಲ ಟೈಮ್ ಇರಲ್ಲ ನೋಡಿ, ಅವಾಗ ಜಾಸ್ತಿ ದಿನ ಹಾಗೆ ಉಳ್ಕೊಂಡ್ಬಿಟ್ರೆ ಗಲೀಜ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ನಂಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಇನ್ನು ಅದು ಅಲ್ಲದೆ ನಾನು ಬೆಡ್ಶೀಟ್ ನ ಯಾವಾಗ ರೂಮ್ ಅಲ್ಲಿ ಚೇಂಜ್ ಮಾಡ್ತೀನಿ ನೋಡಿ, ಅವಾಗ ನಾನು ಫ್ಯಾನ್ ನ ಕ್ಲೀನ್ ಮಾಡೋದು. ಅಲ್ಲಿವರೆಗೂ ನಾನು ಫ್ಯಾನ್ ಕ್ಲೀನ್ ಮಾಡಲ್ಲ. ಯಾಕಂದ್ರೆ ಮೇಲ್ಗಡೆ ಫ್ಯಾನ್ ಅಲ್ಲಿ ಧೂಳೆಲ್ಲ ಬಿದ್ರೆ ಮತ್ತೆ ನಾವು ಸುಮ್ನೆ ಇಲ್ಲಿ ಬೆಡ್ಶೀಟ್ ಚೇಂಜ್ ಮಾಡಿದ್ರೆ ಬೆಡ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ನಾನು ಯಾವಾಗ ಈ ಪಿಲ್ಲೋ ಕವರ್ಸು ಈ ಬೆಡ್ ಕವರ್ಸ್ ಎಲ್ಲಾನು ರಿಮೂವ್ ಮಾಡ್ಬಿಡ್ತೀನಿ ನೋಡಿ. ಅವಾಗ ಫ್ಯಾನ್ ನ ಮೊದಲಿಗೆ ಕ್ಲೀನ್ ಮಾಡ್ಬಿಟ್ಟು ಅದಾದ್ಮೇಲೆ ಬೆಡ್ಶೀಟ್ ಎಲ್ಲ ತೆಗ್ದ್ಬಿಟ್ಟು ಒಂದ್ಸಲ ಇದನ್ನೆಲ್ಲ ನಾನು ಈ ತರ ಉದುರ್ಕೊಳ್ತೀನಿ, ಅಂದ್ರೆ ಕೊಡುಕೊಳ್ತೀನಿ. ಈ ತರ ಮಾಡೋದ್ರಿಂದ ಬೆಡ್ ಕೂಡ ಗಲೀಜಾಗಲ್ಲ, ನೀಟಾಗಿರುತ್ತೆ. ಇನ್ನವಾಗ ಬೆಡ್ಶೀಟ್ ಕವರು ಮತ್ತೆ ಪಿಲೋ ಕವರ್ಸ್ ಎಲ್ಲ ತೆಗೆದ್ಬಿಟ್ಟು ನಾನು ಮಿಷಿನ್ಗೆ ಹಾಕ್ತಾ ಇದ್ದೀನಿ ವಾಶ್ ಆಗ್ಲಿ ಅಂತ ಹೇಳಿ. ನಾನು ಬೇರೆ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಇದು ಕೂಡ ವಾಶ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಬೆಡ್ಶೀಟ್ ನಾನು ಸಪ್ರೇಟ್ ಆಗಿ ವಾಶ್ ಮಾಡ್ತೀನಿ. ಬೆಡ್ಶೀಟ್ ಮತ್ತೆ ಪಿಲೋ ಕವರ್ಸು ಇದನ್ನೆಲ್ಲಾನು ನಾನು ಯಾವಾಗ್ಲೂ ಸಪ್ರೇಟ್ ಆಗಿ ವಾಶ್ ಮಾಡ್ತೀನಿ. ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಗಲೀಜ್ ಜಾಸ್ತಿ ಇರುತ್ತೆ. ನಾವು ಡೈಲಿ ಯೂಸ್ ಮಾಡೋದ್ರಿಂದ ಗಲೀಜ್ ಆಗ್ಬಿಡುತ್ತೆ. ಹಾಗಾಗಿ ನಾವು ಯಾವ ಬಟ್ಟೆ ಗಲೀಜ್ ಆಗಿರುತ್ತೆ ನೋಡಿ ಅದನ್ನ ಸ್ವಲ್ಪ ಸಪ್ರೇಟ್ ಆಗಿ ವಾಶ್ ಮಾಡ್ಕೊಂಡ್ರೆ ನೀಟಾಗಿನೇ ವಾಶ್ ಆಗ್ಬಿಡುತ್ತೆ. ಇದು ಕೂಡ ಆಯ್ತು. ಇನ್ನು ಅಷ್ಟೊತ್ತಿಗೆ ಈ ಕಡೆ ದಾಲ್ನು ಕೂಡ ಫ್ರೈ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ, ಅದು ಕೂಡ ರೆಡಿ ಆಗ್ತಾ ಇತ್ತು. ಇನ್ನ ಈ ತರ ಒಂದೊಂದ್ ಕೆಲಸ ಒಂದೊಂದ್ಸಲ ಮಾಡ್ಕೊಳ್ತಾ ಇದ್ದಿದ್ದು. ಈ ಸಲ ಪ್ರಾಪರ್ ಆಗೇನು ಎಲ್ಲಾನು ನೀಟಾಗಿ ಒಂದೇ ಕಡೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಇಲ್ಲೊಂದ್ ಕೆಲಸ ಮಾಡ್ತಾ ಇರೋದು, ತಿರ್ಗಾ ಇನ್ನೊಂದ್ ಕೆಲಸನ ಹಂಗೇನೆ ಮಾಡ್ಕೊಳ್ತಾ ಇರೋದು. ನಾನು ಯಾವಾಗ್ಲೂ ಇದೇ ತರ ಮಾಡೋದು. ಟೈಮ್ ಇಲ್ಲ ಅಂದಾಗ ಇನ್ನು ಸ್ವಲ್ಪ ಬೇಗನೆ ಮಾಡ್ಕೊಳ್ತೀನಿ. ಹಾಗಾಗಿ ಇವತ್ತು ವಿಡಿಯೋ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಏನು ಅನ್ಕೊಂಬೇಡಿ ಆಯ್ತಾ. ಇನ್ನ ನಾನು ಈ ಕಡೆ ರೂಮ್ ಅಲ್ಲಿ ಇವಾಗ ಬೆಡ್ಶೀಟ್ ಎಲ್ಲ ನಾನು ತೆಗ್ದಿದ್ದಾದ್ಮೇಲೆ ಸ್ವಲ್ಪ ವಿಂಡೋಸ್ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಮೂಲಿಯಾಗಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಇಲ್ಲಿ ನನ್ನ ಮಗ ಬಂದು ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದ. ಅವ್ನು ಇದ್ರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಹಾಗಾಗಿ ಅವನ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಕೆಲಸಗಳನ್ನ ಕೂಡ ಬೇಗನೆ ಮಾಡ್ಕೊಳ್ತೀನಿ. ಅವನು ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನನ್ಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಯಾಕಂದ್ರೆ ಚಿಕ್ಕ ಮಕ್ಳಿದ್ರೆ ಚಂದ ಮನೇಲಿ ಆಯ್ತಾ. ಹಾಗಾಗಿ ನನ್ಗೆ ನನ್ನ ಮಗ ಇದ್ರೆ ತುಂಬಾನೇ ಇಷ್ಟ. ಮನೇಲಿ ಯಾವಾಗ್ಲೂ ನನ್ನ ಜೊತೆ ಇದ್ರೆ ಮಾತಾಡ್ಕೊಂಡು ಅದೇ ಇದು ಹೇಳ್ತಿರ್ತಾನೆ. ಒಂದೊಂದ್ಸಲ ಕೋಪನೂ ಬರುತ್ತೆ ಅವ್ನು ಮಾಡೋ ತುಂಟಾಟ ತರಲೆಗಳನ್ನೆಲ್ಲ ನೋಡಿ.
ಒಂದೊಂದ್ಸಲ ಅನ್ಸುತ್ತೆ ಅವನು ಸ್ಕೂಲ್ಗೆಲ್ಲ ಹೋಗಿರುವಾಗ ಯಾವಾಗ ಬರ್ತಾನೆ ಅಂತ ವೇಟ್ ಮಾಡ್ತಾ ಇರ್ತೀನಿ. ನಿಮ್ಗೂ ಯಾರಿಗಾದ್ರೂ ಇದೇ ತರ ಅನ್ಸಿದ್ರೆ ನಂಗೆ ತಿಳಿಸಿ. ಇನ್ನ ಈ ಕಡೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಬೆಡ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಇದಾದ್ಮೇಲೆ ಈ ಕಡೆ ಬೀರು ಎಲ್ಲ ಮೇಲ್ಗಡೆ ಎಲ್ಲ ಸ್ವಲ್ಪ ಡಸ್ಟಿಂಗ್ ಕೂತಿರುತ್ತೆ ನೋಡಿ, ಫ್ಯಾನ್ ಧೂಳು ತೆಗ್ದಾಗ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಬಿಟ್ಟು ಅದನ್ನೆಲ್ಲ ನಾನು ಒರೆಸಿ ಇಟ್ಕೊಂಡೆ. ನಾನು ತುಂಬಾ ಡೀಪ್ ಕ್ಲೀನ್ ಆಗಿ ಏನ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಕ್ಲೀನ್ ಆಗೇ ಇರುತ್ತೆ. ನನ್ಗೆ ಎಲ್ಲಿ ಗಲೀಜ್ ಇದೆ ಅನ್ಸ್ತು ನೋಡಿ ಅಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಂಡಿದೀನಿ. ಇನ್ನ ಅದಾದ್ಮೇಲೆ ಈ ಕಡೆ ನಾನು ಕ್ಲೀನ್ ಮಾಡ್ತಾ ಇದ್ನಲ್ವಾ, ಇನ್ನ ಅದನ್ನ ನೋಡಿ ನನ್ ಮಗನು ಕೂಡ ಕ್ಲೀನ್ ಮಾಡ್ಲಿಕ್ಕೆ ಅಂತೇಳಿ ಬಂದಿದ್ದಾನೆ ನೋಡಿ. ಇನ್ನ ನನ್ ಮಗನು ಕೂಡ ಕ್ಲೀನ್ ಮಾಡಿ ಕೊಡ್ತಾ ಇದ್ದ. ನಾನೇನು ಅವ್ನ ಕೆಲಸ ಎಲ್ಲ ಮಾಡ್ಸಕ್ ಹೋಗಲ್ಲ, ಬಟ್ ಅಂದ್ರೆ ಅವನು ನಾವು ಮಾಡೋದನ್ನ ನೋಡಿ ಅದನ್ನ ಅವನು ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ನಾವು ನೋಡಿ ಇವಾಗ ಮಕ್ಳಿದಾರೆ ಮನೇಲಿ ಅಂದ್ಮೇಲೆ ನಾವು ಅವ್ರಿಗೆ ಯಾವ್ದನ್ನು ಹೇಳ್ಕೊಡಲ್ಲ, ಯಾಕಂದ್ರೆ ನಾವು ಏನ್ ಮಾಡ್ತಿರ್ತೀವಿ ಅದನ್ನ ನೋಡಿ ಮಕ್ಳು ಕಲಿತಿರ್ತಾರೆ. ಅದ್ರಲ್ಲಿ ನಾವು ಒಳ್ಳೇದ್ ಮಾಡಿದ್ರು ಅಷ್ಟೇನೆ, ಕೆಟ್ಟದ್ ಮಾಡಿದ್ರು ಅಷ್ಟೇನೆ, ಅಥವಾ ಒಂದು ಏನೇ ಒಂದು ಚಿಕ್ಕ ಪುಟ್ಟದ ನಾವು ಮಾಡಿರ್ತೀವಿ ನೋಡಿ ಅದನ್ನ ನೋಡಿ ನಮ್ಮ ಮಕ್ಳು ಕಲಿತಿರ್ತಾರೆ. ಹಾಗಾಗಿ ನಾವು ಯಾವಾಗ್ಲೂ ಒಳ್ಳೆ ಹ್ಯಾಬಿಟ್ಸ್ ನ ಅವ್ರ ಮುಂದೆ ತೋರಿಸ್ಕೋಬೇಕು. ಬೈಯೋದಾಗಿರ್ಬೋದು, ಕಿತ್ತಾಡೋದಾಗಿರ್ಬೋದು, ಅದನ್ನು ಕೂಡ ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾವು ಒಂದು ಒಳ್ಳೆ ಮಾದರಿ ರೀತಿಯಲ್ಲಿ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾವು ಇದೇ ತರ ಇರ್ಬೇಕು ಅಂತೇಳಿ. ಅಂದ್ರೆ ಅವರು ನಾವು ಒಳ್ಳೇದನ್ನ ಮಾತಾಡಿದ್ರೆ ಒಳ್ಳೇದ್ ಮಾತಾಡ್ತಾರೆ, ನಾವು ಕೆಟ್ಟದನ್ನ ಮಾತಾಡಿದ್ರೆ ಕೆಟ್ಟದನ್ನ ಮಾತಾಡ್ತಾರೆ. ಹಾಗಾಗಿ ನನ್ಗೆ ಇದನ್ನ ಹೇಳ್ಬೇಕು ಅನ್ನಿಸ್ತು. ಇವಾಗ ಅವನು ಕೂಡ ನನ್ನ ಮಗನು ಕೂಡ ಆಟ ಆಡೋದಿಕ್ ಹೋದ. ಇನ್ನ ಸ್ವಲ್ಪ ಹೊತ್ತು ನಾನು ರೂಮ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಈ ಕಡೆ ಹಾಲೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮೊದ್ಲಿಗೆ ನಾನು ವಾಷಿಂಗ್ ಮಿಷಿನ್ ಇರುತ್ತೆ ನೋಡಿ, ಅಲ್ಲೆಲ್ಲ ನಾನು ಕ್ಲೀನ್ ಮಾಡ್ಬಿಟ್ಟೆ. ಅಲ್ಲಿ ಸ್ವಲ್ಪ ಮುಂಚೆ ವಾಷಿಂಗ್ ಮಿಷಿನ್ಗೆ ಕವರ್ ಹಾಕಿದ್ದೆ ನೋಡಿ, ಅಂದ್ರೆ ನಾನು ಟವಲ್ನೇ ಯೂಸ್ ಮಾಡ್ತೀನಿ, ಯಾವುದೇ ರೀತಿ ವಾಷಿಂಗ್ ಮಿಷಿನ್ಗೆಲ್ಲ ನಾನು ಕವರ್ ಎಲ್ಲ ನಾನು ತಗೊಂಡಿಲ್ಲ. ಹಾಗಾಗಿ ನಾನು ಟವಲ್ಸ್ನ ಈ ತರ ಮೇಲ್ಗಡೆ ಹಾಕೊಳ್ತೀನಿ ಧೂಳು ಬೀಳ್ಬಾರ್ದು ಅಂತೇಳಿ. ನಾಳೆದಿತ್ತಲ್ವಾ ಅದನ್ನೆಲ್ಲ ತೆಗ್ದಿ ಅದು ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ಇವಾಗ ಅರೇಂಜ್ ಮಾಡಿ ಇಟ್ಟಿದ್ದಾಯ್ತು. ಇನ್ನು ಈ ಕಡೆ ಫ್ರಿಜ್ ಮೇಲೂ ಅಷ್ಟೇ ಇದೊಂದು ನಾಯಿ ಮರಿ ಇದೆ, ಇದನ್ನು ಕೂಡ ಎಲ್ಲಾನು ನೀಟಾಗಿ ಡಸ್ಟಿಂಗ್ ಮಾಡಿ ಜೋಡಿಸ್ಕೊಂಡಿದ್ದಾಯ್ತು. ಇನ್ನು ಸ್ವಲ್ಪ ಸ್ಕ್ರೀನ್ ಎಲ್ಲ ಗಲೀಜಾಗಿದೆ ಅನ್ನಿಸ್ತು, ಹಾಗಾಗಿ ಒಂದ್ ಸ್ಕ್ರೀನ್ ಮಾತ್ರ ರಿಮೂವ್ ಮಾಡಿದೆ. ಇನ್ ಮಿಕ್ಕಿರೋ ಸ್ಕ್ರೀನ್ ಎಲ್ಲ ಚೆನ್ನಾಗಿತ್ತು. ಅದೊಂದು ಸ್ಕ್ರೀನ್ ರಿಮೂವ್ ಮಾಡಿ ವಾಷಿಂಗ್ ಹಾಕಿ ನಮ್ಮ ಮಾಮೂಲಿಯಾಗಿ ಸ್ಕ್ರೀನ್ ಎಲ್ಲ ನಾನು ಚೇಂಜ್ ಮಾಡಿ ಅದಾದ್ಮೇಲೆ ಈ ಕಡೆ ಅಡ್ಗೆನೂ ಕೂಡ ರೆಡಿ ಆಗಿತ್ತು. ತುಂಬಾ ಹಶುವಾಗ್ತಿತ್ತು ಇವತ್ತು, ಅಲ್ಲಿ ಇಲ್ಲಿ ಓಡಾಡಿ ಮತ್ತೆ ಕೆಲ್ಸನೂ ಕೂಡ ಜಾಸ್ತಿ ಇತ್ತಲ್ಲ, ಹಾಗಾಗಿ ಹಶು ಕೂಡ ಆಗ್ತಿತ್ತು ಅಂತೇಳಿ ಮೊದ್ಲು ನಾನು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನ ಈ ಕಡೆ ಹಾಲಲ್ಲೆಲ್ಲ ಟೇಬಲ್ ಇತ್ತು ನೋಡಿ, ಇದನ್ನೆಲ್ಲ ನಾನು ಡೀಪ್ ಕ್ಲೀನಿಂಗ್ ಮಾಡಿದ, ನನ್ ಮಗ ಮಾಡಿದ. ನಾನು ಒಂದ್ ಮಗು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾನು ಒಂದ್ಸಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ, ಇನ್ನ ಸ್ವಲ್ಪ ಮೇನ್ ಡೋರ್ ಕ್ಲೀನ್ ಮಾಡೋದಿತ್ತು ಅದನ್ನು ಕೂಡ ಕ್ಲೀನಿಂಗ್ ಆಯ್ತು. ಫ್ರೆಂಡ್ಸ್ ಇವಾಗ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಯ್ತು. ಫೈನಲ್ ಆಗಿ ಈಗ ತೋರಿಸ್ತೀನಿ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ. ತುಂಬಾ ಗಲೀಜಾಗ್ಬಿಟ್ಟಿತ್ತು, ಅಂದ್ರೆ ಡಸ್ಟಿಂಗ್ ಮಾತ್ರ, ಬೇರೆದೆಲ್ಲ ನಾನು ಕ್ಲೀನ್ ಆಗಿ ಇಟ್ಕೊಂಡಿದ್ದೆ. ಈಗ ತೋರಿಸ್ತೀನಿ ಬನ್ನಿ. ದೇವ್ರ ಫೋಟೋ ಮಾತ್ರ ನಾಳೆ ಕ್ಲೀನ್ ಮಾಡ್ಕೋಬೇಕು. ಈ ಕಡೆ ಇಲ್ಲೆಲ್ಲ ಸ್ಕ್ರೀನ್ ಎಲ್ಲ ಚೇಂಜ್ ಮಾಡಿದ್ದೀನಿ ನೋಡಿ. ವಾಷಿಂಗ್ ಮಿಷಿನ್ದು ಬಟ್ಟೆ ಎಲ್ಲ ಚೇಂಜ್ ಮಾಡಿ, ಇನ್ನು ವಾಷಿಂಗ್ ಮಿಷಿನ್ ಜಾಗದಲ್ಲೂ ಕೂಡ ನೋಡಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಾಯಿತು. ಬಟ್ಟೆ ಸ್ವಲ್ಪ ಇದೆ, ಬೆಳಗ್ಗೆ ಹಾಕಬೇಕು, ಆಚೆ ಮಳೆ ಬರ್ತಾ ಇದೆ. ಇನ್ನು ರೂಮ್ ತೋರಿಸ್ತೀನಿ ನೋಡಿ. ರೂಮು ಅಷ್ಟೇ ಎಲ್ಲನೂ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಇದು ಕೂಡ ಆಯಿತು. ಕಿಚನು ನೋಡಿ ಎಲ್ಲ ಆಯಿತು. ಇನ್ನು ಊಟ ತಿಂದಿರೋ ಪಾತ್ರೆ ಇದೆ, ಅದನ್ನ ಮಾತ್ರ ತೊಳೆದು ಇಟ್ಬಿಡ್ಬೇಕು. ಆ ಕೆಲಸ ಮುಗೀತು. ಇನ್ನು ಇದೊಂದು ದೇವ್ರ ಫೋಟೋ ಒಂದು ಮಾತ್ರ ಪೆಂಡಿಂಗ್ ಇದೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡೆ, ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದೆ. ಇವಾಗ ಡ್ರೆಸ್ ಎಲ್ಲ ನಾನು ತಂದಿದ್ವಿ ಅಂತ ಹೇಳಿದ್ನಲ್ಲ, ಇಲ್ಲೇ ಲೋಕಲ್ ಶಾಪ್ಗೆ ಹೋಗಿ ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಅದಾದ್ಮೇಲೆ ನಮ್ಮ ಯಜಮಾನ್ರಿಗೆ ಒಂದು ಶರ್ಟ್ ತರಬೇಕಿತ್ತು, ಅದೊಂದು ಸಿಕ್ಕಿರಲಿಲ್ಲ. ನಮ್ಮ ಮಾಮೂಲಿಯಾಗಿ ನಾವು ರೆಗ್ಯುಲರ್ ಆಗಿ ಬಾಯ್ಸ್ಗೆಲ್ಲ ಯಾವ ಶಾಪಲ್ಲಿ ಪರ್ಚೇಸ್ ಮಾಡ್ತೀವಿ ನೋಡಿ, ನಮ್ಮ ಏರಿಯಾದಲ್ಲಿ ಒಂದು ಶಾಪ್ ಇದೆ, ತುಂಬ ಚೆನ್ನಾಗಿ ಹುಡುಗರ ಬಟ್ಟೆಗಳೆಲ್ಲ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಫಟ್ ಅಂತ ತೊಗೊಂಡು ಬಂದಿದ್ದಾಯಿತು. ಇನ್ನೇ ಶಾಪಿಂಗ್ ಮುಗ್ದೋಯ್ತು. ಇವಾಗ ಮೊದಲಿಗೆ ನಮ್ಮ ಯಜಮಾನ್ರದ್ದು ಔಟ್ಫಿಟ್ ತೋರಿಸ್ತೀನಿ ಆಯಿತಾ. ಒಂಥರ ಕೇಕ್ ಬರುತ್ತೆ ಗೊತ್ತಾ, ಕೇಕಲ್ಲಿ ಕ್ರೀಮ್ ಕಲರು, ಗ್ರೀನ್ ಲೈಟ್ ಕ್ರೀಮು ಆ ಥರ ಇದೆ. ಚೆನ್ನಾಗಿದೆ, ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ತೊಗೊಂಡಿದ್ದೀವಿ. ಶರ್ಟ್ ಬಂದು ಇದು ಇದೆ. ಈ ಶರ್ಟ್ ಜೊತೆಗೆ ಫಾರ್ಮಲ್ಸು ಪ್ಯಾಂಟ್ನ ತೊಗೊಂಡಿದ್ದೀನಿ ನೋಡಿ. ಫಾರ್ಮಲ್ಸು ಇದಕ್ಕೂ ಚೆನ್ನಾಗೇ ಮ್ಯಾಚ್ ಆಗುತ್ತೆ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ.
ಇನ್ನು ನೆಕ್ಸ್ಟ್ ಬಂದು ನಮ್ಮ ತರುಣ್ ಅಂತ ತೋರಿಸ್ತೀನಿ. ನಮ್ಮ ತರುಣ ಬಂದು ಈ ಸಲ ನಾನು ನೈಟ್ ಪ್ಯಾಂಟ್ ತೊಗೊಳ್ತೀನಿ ಅಂತೇಳಿ ಸಪ್ರೇಟಾಗಿ ನೈಟ್ ಪ್ಯಾಂಟ್ ತೊಗೊಂಡ. ಇನ್ನು ಶರ್ಟ್ ಒಂದೇ ತೊಗೊಂಡಿದ್ದವನು, ಪ್ಯಾಂಟ್ ಎಲ್ಲ ಇವಾಗ ರೀಸೆಂಟಾಗಿ ತೊಗೊಂಡಿದ್ದೀನಿ ಬೇಡ ಅಂತ ಹೇಳ್ಬಿಟ್ಟು. ಅದ್ರ ಬದಲಾಗಿ ಸ್ವಲ್ಪ ಬನೀನ್ಸ್ ಅದೆಲ್ಲ ತೊಗೊಂಡು ಇದು ತೊಗೊಂಡ, ಶರ್ಟ್ ತೊಗೊಂಡ. ಮತ್ತು ಇದನ್ನು ತೊಗೊಂಡಿದ್ದಾನೆ, ಡೈಲಿ ಯೂಸ್ಗೆ ವೇರ್ ಮಾಡ್ತಾರೆ ನೋಡಿ ಪ್ಯಾಂಟು, ಅದನ್ನು ತೊಗೊಂಡಿದ್ದಾನೆ. ಅದನ್ನು ತೋರಿಸ್ತೀನಿ. ಮೊದಲಿಗೆ ಶರ್ಟು ಇದಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಈ ಶರ್ಟು ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಕ್ಲಾತ್ ಕೂಡ ನೋಡಿ ತುಂಬ ಸಾಫ್ಟ್ ಆಗಿದೆ. ಹಾಗಾಗಿ ನಮ್ಮ ಮನೆಯವರು ಸೇಮ್ ಇದೇ ಥರನೇ ನೋಡಿದ್ರು, ಅವ್ರ ಸೈಜ್ ಸಿಗಲಿಲ್ಲ. ಇದಂತೂ ನೋಡಿ ಸಕ್ಕತ್ತಾಗಿದೆ ಬಟ್ಟೆ ಮಾತ್ರ. ಕ್ಲಾತ್ ಅಂತೂ ಎಕ್ಸಲೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಲೈಟ್ ಗ್ರೀನ್ ಕಲರ್ ಅಲ್ಲಿ ಇದೆ, ತುಂಬಾ ಅಟ್ರಾಕ್ಟ್ ಆಗಿದೆ ಇದು ಶರ್ಟ್. ನೋಡಿ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಇದಂತೂ ನೋಡಿದ ತಕ್ಷಣ ಒಂದೇ ಪೀಸ್ ನೋಡಿದ್ದು ಇದೇ ಕಲರ್ ಅಲ್ಲಿ, ಪಿಂಕ್ ಕಲರ್ ಇತ್ತು ಸೇಮ್ ಇದೇ ಡಿಸೈನ್ ಅಲ್ಲಿ. ಇದು ಪಿಂಕ್ ಕಲರ್ ಅವನ ಹತ್ರ ಇತ್ತು, ಈ ಕಲರ್ ಇರಲಿಲ್ಲ. ಹಾಗಾಗಿ ಈ ಕಲರ್ನ ತಗೊಂಡಿದ್ದು. ಇದನ್ನು ಕೂಡ ಅಷ್ಟೇ ಒಂದೇ ನಿಮಿಷದಲ್ಲಿ ಇವತ್ತು ಇದನ್ನು ಸೆಲೆಕ್ಟ್ ಮಾಡಿದ್ದು, ಅಷ್ಟು ಚೆನ್ನಾಗಿತ್ತು. ಇನ್ನು ನಮ್ಮ ಯಜಮಾನ್ರು ಈ ತರ ಸೇಮ್ ನೋಡ್ತಿದ್ರು, ಬಟ್ ಅವ್ರಿಗೆ ಸೈಜು ಸಿಗ್ಲಿಲ್ಲ. ಹಾಗಾಗಿ ಅವರು ಅದನ್ನ ತಗೊಂಡ್ರು. ಅದನ್ನು ಕೂಡ ಚೆನ್ನಾಗಿದೆ, ಬಟ್ ಅಂದ್ರೆ ಇದು ತುಂಬಾ ಇಷ್ಟ ಆಯ್ತು, ಅವ್ರಿಗೂ ಇಷ್ಟ ಆಯ್ತು. ಇಬ್ರು ಒಂದೇ ತರ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅನ್ಕೊಂಡ್ ನೋಡಿದ್ವಿ. ಬಟ್ ಅವ್ರ ಸೈಜ್ ಸಿಗ್ಲಿಲ್ಲ. ತರಿಸ್ತೀನಿ ಅಂದಿದ್ದಾರೆ, ನೋಡ್ಬೇಕು ತರಿಸಿದ್ಮೇಲೆ ತಗೊಳ್ಳೋದ ಏನು ಅಂತ ಹೇಳಿ. ನಮ್ಗೆ ಗೊತ್ತಿರೋ ಶಾಪಿನೇ ನೋಡಿ ಈ ತರ ಇದೆ, ತುಂಬಾ ಚೆನ್ನಾಗಿದೆ. ನಮ್ಗಂತೂ ತುಂಬಾ ಇಷ್ಟ ಆಯ್ತು ಇದು ಕ್ಲಾತು. ಇನ್ನ ಇದು ನಮ್ಮ ತರುಣನ್ಗೆ ತಗೊಟ್ಟಿದ್ದು. ಇದಕ್ಕೆ ನೈಟ್ ಪ್ಯಾಂಟ್ ಅಂತೇಳಿ ಇದನ್ನ ತಗೊಂಡಿದ್ದಾನೆ. ನೈಟ್ ಪ್ಯಾಂಟ್ಗೂ ಚೆನ್ನಾಗಿದೆ, ಬಟ್ ಎಲ್ಲಾದ್ರೂ ಹೋದ್ರೂ ಕೂಡ ನೈಟ್ ಹೊತ್ತು ಯೂಸ್ ಮಾಡ್ಲಿಕ್ಕೆ ಚೆನ್ನಾಗಿದೆ. ಕ್ಲಾತ್ ತುಂಬಾನೇ ಚೆನ್ನಾಗಿದೆ. ಇದನ್ನು ಕೂಡ ಅಷ್ಟೇನೆ ಬೇಗನೆ ಸೆಲೆಕ್ಟ್ ಆಗ್ಬಿಡ್ತು. ಪ್ಯಾಂಟ್ ಎಲ್ಲ ಜಾಸ್ತಿ ಇದ್ದಿದ್ರಿಂದ ನೈಟ್ ಪ್ಯಾಂಟ್ ತಗೊಂಡ, ಬೇಡ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ನಮ್ಮ ಹುಡುಗನ್ ತೋರಿಸ್ತೀನಿ, ಅಂದ್ರೆ ನನ್ನ ಮಗಂದು ಶರ್ಟ್ ನೋಡಿ ಈ ತರ ಇದೆ, ತುಂಬಾ ಚೆನ್ನಾಗಿದೆ. ಇದನ್ನು ಅಷ್ಟೇನೆ ಎರಡೇ ಪೀಸ್ ನೋಡಿದ್ದು ಇಷ್ಟ ಆಯ್ತು. ಅಂಡ್ ಇದ್ರ ಜೊತೆಗೆ ಮುಂಚೆ ಬೇರೆದು ಇಷ್ಟ ಆಗಿತ್ತು, ಅದು ಬಂದು ಪ್ಯಾಂಟ್ಗೆ ಮ್ಯಾಚ್ ಆಗ್ತಿತ್ತು, ಇನ್ನು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಅದು ಬಂದು ತುಂಬಾ ಚಿಕ್ಕ ಸೈಜ್ ಇತ್ತು. ನಾವು ತಗೊಂಡ್ರು ಒಂದೇ ಸಲ ಹಾಕ್ಬೋದಾಗಿತ್ತು, ಮತ್ತೆ ಸುಮ್ನೆ ಬೇಡ, ಮತ್ತೆ ಒಂದು ಸ್ಕೂಲ್ಗೆಲ್ಲ ಹೋಗ್ತಿರ್ತಾನಲ್ವಾ, ಸುಮ್ನೆ ಒಂದ್ಸಲ 2 ಸಲ ಹಾಕಿಟ್ಬಿಟ್ರೆ ಅದು ಚಿಕ್ಕದಾಗ್ಬಿಡುತ್ತೆ, ನಾವು ವೇಸ್ಟ್ ಆಗೋಗುತ್ತೆ ಅಂತೇಳಿ ಇದನ್ನ ಸ್ವಲ್ಪ ದೊಡ್ಡ ಸೈಜನ್ನೇ ತಗೊಂಡ್ವಿ. ಇದಕ್ಕಿಂತ ನನಗೆ ಅದು ತುಂಬಾ ಇಷ್ಟ ಆಯ್ತು. ಇನ್ನು ಅಲ್ಲಿ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿತ್ತು, ಹಾಗಾಗಿ ಇದನ್ನ ತಗೊಂಡಿದ್ವಿ. ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ, ಬಟ್ ಇದಕ್ಕಿಂತ ಇನ್ನೊಂದು ನೋಡಿದ್ವಲ್ಲ ಅದು ಕೂಡ ಚೆನ್ನಾಗಿತ್ತು, ಅದು ಸ್ವಲ್ಪ ಚಿಕ್ಕ ಸೈಜು, ಹಾಗಾಗಿ ಇದನ್ನ ತಗೊಂಡಿದ್ದು. ಇನ್ನು ಪ್ಯಾಂಟ್ ಅಂತೂ ಒಂದೇ ಸಲ ಅವರು ತೆಗೆದುಕೊಟ್ಟಿದ್ದು ಪ್ಯಾಂಟ್. ಇದನ್ನ 2 ಪ್ಯಾಂಟ್ ತೆಗೆದುಕೊಟ್ರು, ಒಂದು ನೆವಿ ಬ್ಲೂ ಕಲರು, ಇನ್ನೊಂದು ಈ ಕಲರು. ನನಗಂತೂ ಇದು ಸಖತ್ ಇಷ್ಟ ಆಯ್ತು ಪ್ಯಾಂಟು. ನೋಡಿ ತುಂಬಾನೇ ಅಟ್ರಾಕ್ಟ್ ಆಗಿದೆ. ಅವನಿಗಂತೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತಿದ್ದು. ನೋಡ್ಲಿಕ್ಕೂ ಕೂಡ ಮೆಟೀರಿಯಲ್ ಕೂಡ ನೋಡಿ ತುಂಬಾ ಸಾಫ್ಟ್ ಆಗಿದೆ, ಎಕ್ಸ್ಪೆಂಡಬಲ್. ಹಾಗಾಗಿ ಈ ತರ ಪ್ಯಾಟ್ರನ್ ಅಲ್ಲಿ ನಮ್ಮ ಮಗನ ಹತ್ರ ಪ್ಯಾಂಟ್ ಇರ್ಲಿಲ್ಲ. ನನ್ಗೆ ನೋಡಿದ ತಕ್ಷಣ ಇದೇನೆ ಇಷ್ಟ ಆಗ್ಬಿಡ್ತು. ಇನ್ನು ನಾನು ಸೆಕೆಂಡ್ ಆಪ್ಷನ್ನೇ ತಗೊಳ್ಳಿಲ್ಲ, ಇದನ್ನೇ ತಗೊಂಡ್ಬಿಟ್ಟೆ. ಪ್ಯಾಂಟು ಕೂಡ ಎಲ್ಲ ಎಷ್ಟು ಎಕ್ಸಲೆಂಟ್ ಆಗಿದೆ ಗೊತ್ತಾ, ಅವನಂತೂ ತುಂಬಾನೇ ಇಷ್ಟ ಆಯ್ತು ಪ್ಯಾಂಟು. ಈ ತರ ಇದೆ, ಇದು ಫುಲ್ಲು ನೋಡಿ ಈ ತರ ಇದೆ. ತುಂಬಾನೇ ಇಷ್ಟ ಆಯ್ತು ನಂಗೆ ಇದು ಪ್ಯಾಟ್ರನ್ ಪ್ಯಾಂಟು. ಈ ತರ ನನ್ಗೆ ಎಲ್ಲೂ ಇಷ್ಟು ನನ್ನ ಮಗನಿಗೆ ಈಗ 7 ಇಯರ್ಸ್ ಆಯ್ತಾ, 7 ಇಯರ್ಸ್ ಇಂದನೂ ನಾನು ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತೀನಲ್ಲ, ಈ ತರ ಪ್ಯಾಂಟ್ನ ನಾನು ಇದೇ ಫಸ್ಟ್ ನೋಡಿದ್ದು. ಅಂಡ್ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಇದನ್ನು ತಗೊಂಡೆ. ಇದನ್ನು ಅಷ್ಟೇನೆ ಎಲ್ಲ ಒಂದೊಂದು 2 ನಿಮಿಷದಲ್ಲೇ ಬಟ್ಟೆ ಸೆಲೆಕ್ಟ್ ಆಗ್ಬಿಡ್ತು. ಇನ್ನ ಲಾಸ್ಟ್ ಈಗ ನಾನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದ್ಲಿಗೆ ಬೇಡ ಮಕ್ಳಿಗೆ ತೆಗೆದ್ರೆ ಸಾಕು, ನಮ್ಗೇನ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ಆಗಿದ್ವಿ. ಅದಾದ್ಮೇಲೆ ವರ್ಷದಲ್ಲಿ ಇದೆ ಮೊದಲನೇ ಹಬ್ಬ, ಯಾಕೆ ಸುಮ್ನೆ ಇದ್ ಮಾಡೋದು ಅಂತೇಳಿ ತಗೊಂಡ್ವಿ. ನಮ್ಮ ಮನೆಯವ್ರು ನಮ್ಗೆಲ್ಲ ಕೊಡಿಸ್ಬಿಟ್ರು, ಅವ್ರು ತಗೊಳ್ಳಿಲ್ಲ, ಅಯ್ಯೋ ನನಗೆ ಬೇಡ ಅಂತೇಳಿ. ಆಮೇಲೆ ನಾನು ಹಿಂಸೆ ಮಾಡಿ ಆಮೇಲೆ ಅವರು ಡ್ಯೂಟಿಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಿಲ್ದಂಗೆ ಶರ್ಟ್ ಎಲ್ಲ ತಂದಿದ್ದು. ಅದಾದ್ಮೇಲೆ ಫೋನ್ ಮಾಡಿ ಹೇಳ್ದೆ ಹಿಂಗೆ ತಗೊಂಡಿದ್ದೀನಿ ಅಂತ. ಅವಾಗ್ಲೂ ಅವ್ರು ಬೇಡ ಅಂತ ಹೇಳಿದ್ರು. ಇಲ್ಲ, ಹಬ್ಬದಲ್ಲಿ ನಾವೆಲ್ಲ ಹಾಕೊಳ್ತೀವಿ, ನಮಗೆಲ್ಲ ಕೊಡಿಸಿ ನೀವು ಹಂಗೆ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೂಡ ತಗೊಂಡು ಬಂದಿದ್ದಾಯ್ತು. ಕೂಡ ಪ್ಯಾಂಟ್ ಒಂದು ತಗೊಂಡಿದ್ರು. ಅದಾದ್ಮೇಲೆ ನಾನೋಗಿ ಶರ್ಟ್ನು ಕೂಡ ತಗೊಂಡು ಬಂದೆ. ಒಂದೇ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು
ಇವತ್ತು ಎಲ್ಲಾನು ಶಾಪಿಂಗು 1 ಅವರ್ ಒಳಗಡೆ ಮುಗ್ದೋಗ್ಬಿಡ್ತು ಅನ್ಕೋಬೋದು. ಇನ್ನೂ ಬೇಗನೆ ಆಗೋಯ್ತು. ಒಂದು 3:15 ಬಿಲ್ಲೆಲ್ಲ ಹಾಕ್ಸೋಷ್ಟೊತ್ತಿಗೆ 3:15 ಆಯಿತು. ಬಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲರ ಬಟ್ಟೆಗಳನ್ನೂ ಸೇರಿ ಒಂದು 1/2 ಅವರ್ ಆಯ್ತು ಅಷ್ಟೇ. ನಾವು 4 ಜನಕ್ಕೆ ಬಟ್ಟೆ ತಂದಿರೋದು ಇವತ್ತು. 4 ಜನಕ್ಕೆ ನಾವು ಇವತ್ತು ಬಟ್ಟೆ ತಂದಿರೋದು. 4 ಜನಕ್ಕೆ ಒಂದು 1/2 ಅವರ್ ಟೈಮಲ್ಲೇ ಮುಗ್ದೋಗ್ಬಿಡ್ತು. ಅದು ಅಲ್ಲದೆ ನಮ್ಮ ಮನೆಯವರು ಟೈಮ್ ಆಗುತ್ತೆ, ನಾನು ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಬೇಗನೆ ಸೆಲೆಕ್ಟ್ ಮಾಡ್ಕೊಂಡು, ಬಟ್ ಚೆನ್ನಾಗಿರೋದೇ ಸೆಲೆಕ್ಟ್ ಆಯಿತು. ಇನ್ನು ಬನ್ನಿ ಲಾಸ್ಟ್ ನಂದು ಡ್ರೆಸ್ ತೋರಿಸ್ತೀನಿ. ನೋಡಿ ನನ್ನ ಡ್ರೆಸ್ ಈ ಥರ ಇದೆ. ತುಂಬಾ ಇಷ್ಟ ಆಯಿತು. ಇನ್ನೂ ಒಂದು 2 ಪೀಸ್ ಇತ್ತು, ಚೆನ್ನಾಗಿತ್ತು. ಅಂದರೆ ಪಿಂಕ್ ಕಲರ್ ಇತ್ತು. ನಂತರ ಪಿಂಕ್ ಕಲರ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಬೇಡ ಅಂತೇಳಿ ಈ ಸಲ ಮೆರೂನ್ ಕಲರ್ ತೊಗೊಂಡ್ವಿ. ಇನ್ನು ಅದು ಅಲ್ಲದೆ ನಮ್ಮ ಮನೆಯವ್ರಿಗೆ ಈ ರೆಡ್ ಕಲರ್ ಮೆರೂನ್ ಕಲರ್ ಎಲ್ಲ ಅಂದ್ರೆ ಸಖತ್ ಇಷ್ಟ. ಅವ್ರು ತುಂಬ ಇಷ್ಟಪಡ್ತಾರೆ. ನೋಡಿ ಇದನ್ನು ತೊಗೊಂಡಿದ್ದೀನಿ. ಸ್ಲೀವ್ ನೋಡಿ ಈ ಥರ ಇದೆ. ಈ ಥರ ಇದೆ. ಹೇಗಿದೆ ಡ್ರೆಸ್ಸು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ನಮ್ಮ ಮನೆಯವ್ರಿಗೂ ಫಸ್ಟ್ ಇದೇ ಕಲರ್ ನೋಡಿದ್ವಿ, ಬಟ್ ಇರಲಿಲ್ಲ, ಮ್ಯಾಚಿಂಗ್ ಇರುತ್ತೆ ಅಂತೇಳಿ. ಇನ್ನು ಹಾಗಾಗಿ ಇದನ್ನು ತೊಗೊಂಡಿದ್ದು. ಆ್ಯಂಡ್ ಇದ್ರ ಜೊತೆಗೆ ಮಾಮೂಲಿಯಾಗಿ ಪ್ಯಾಂಟ್ ಕೊಟ್ಟಿದ್ದಾರೆ. ಇನ್ನು ವೇಲ್ ಬಂದು ಅವ್ರು ಯಾವುದು ನೆಕ್ ಡಿಸೈನ್ ಕೊಟ್ಟಿದ್ದಾರಲ್ವ ಆ ಕಲರಲ್ಲಿ ವೇಲ್ ಇದೆ ನೋಡಿ. ಇನ್ನು ಈ ಥರ ಇತ್ತು. ಇವತ್ತು ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯವರು ನಮ್ಗೆ ಕೊಡಿಸಿರೋಂಥ ಬಟ್ಟೆಗಳಿಷ್ಟು. ಇನ್ನು ಇದನ್ನೆಲ್ಲ ಇವಾಗ ತೆಗೆದಿಟ್ಬಿಟ್ಟು ಸ್ವಲ್ಪ ಇದು ನಂದು ಡ್ರೆಸ್ ಲೂಸ್ ಇದೆ, ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಬೆಳಿಗ್ಗೆ ಮಾಡ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ಬಾಗಿಲೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತೆ, ಬೇಗನೆ ಎದ್ದೊಳ್ಬೇಕು. ಇನ್ನ ಇವಾಗ ಬಟ್ಟೆ ಎಲ್ಲನೂ ಫೋಲ್ಡ್ ಮಾಡ್ಬಿಟ್ಟು ಅದೇ ಕವರ್ಗೆನೆ ಹಾಕಿ ಎತ್ತಿಟ್ಬಿಡ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆ ಹಂಗೇನೆ ಹಾಕೊಳ್ಳೋದಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ನಾನು ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗ್ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬಂದು 5:30 ಆಗಿದೆ, ನೋಡ್ತಾ ಇರ್ಬೋದು ನೀವು. ಇನ್ನು ಇವಾಗ ಬೆಳಿಗ್ಗೆನೆ ಆಚೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಗೊತ್ತಾ ವೆದರು. ಅದರಲ್ಲೂ ಮಳೆ ಬಂದಿರೋದಕ್ಕೂ ಅದಕ್ಕೂ ಎಷ್ಟು ಎಕ್ಸಲೆಂಟ್ ಆಗಿತ್ತು ಅಂತಂದ್ರೆ, ಹಾಗಾಗಿ ಬಂದು ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಇವಾಗ ನನ್ನ ಮಗನಿಗೆ ಹರಳೆಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ. ಹಬ್ಬ ಅಲ್ವಾ, ಹಾಗಾಗಿ ಈ ಹಬ್ಬದಲ್ಲಿ ಮೇನು ನಾವು ಹರಳೆಣ್ಣೆನೆ ಹಚ್ಕೊಂಡು ಸ್ನಾನ ಮಾಡಬೇಕು. ಈ ಹಬ್ಬದಲ್ಲಿ ಪ್ರಮುಖವಾಗಿ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಒಂದು ಪದ್ಧತಿ ಕೂಡ ಹೌದು. ಇದ್ರ ಜೊತೆಗೆ ಸೀಗೆಕಾಯಿನೂ ಕೂಡ ಹಾಕಿ ಸ್ನಾನ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಇನ್ನ ಈ ಹಬ್ಬ ಬಂದು ಈ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ನಮ್ಗೆ. ಇಲ್ಲಿಂದ ವರ್ಷ ಹಬ್ಬ ಅನ್ನೋದು ಶುರು ಆಗುತ್ತೆ. ಇಲ್ಲಿಂದ ನಮ್ಮ ಹೊಸ ಜೀವನ ಕೂಡ ಚೆನ್ನಾಗಿರ್ಲಿ, ಹಾಗೇನೆ ಇದು ಹೊಸ ಪಂಚಾಂಗನು ಕೂಡ ಬದಲಾಗುತ್ತಲ್ವಾ, ಹಾಗಾಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಮಾಡೋ ಅಂತ ಹಬ್ಬ ಇದು. ಇನ್ನ ಈ ಹಬ್ಬ ಬರೋದು ಚಂದ್ರಮಾನ ಪದ್ಧತಿ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಾಂಡ್ಯಮಿ ಎಂದು ಈ ಹಬ್ಬನ ನಾವು ಆಚರಿಸ್ತೀವಿ. ಅದು ಅಲ್ದೇನೆ ಯುಗಾದಿ ಹಬ್ಬ ಅಂದ್ರೆ ಯುಗಾದಿ ಆದಿ ಅಂದ್ರೆ ಏನೇ ಒಂದು ಹೊಸದು ನಾವು ಪ್ರಾರಂಭ ಮಾಡ್ಬೇಕಾದ್ರೂ ಅದು ಆದಿಯಿಂದನೇ ಅಂದ್ರೆ ಹೊಸದ್ರಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಇನ್ನ ಈ ಹಬ್ಬಕ್ಕೆ ನಾವು ಮೇನ್ ಆಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮತ್ತೆ ಬೇವು ಬೆಲ್ಲನೆಲ್ಲಾನು ತಯಾರಿ ಮಾಡ್ಕೊಂಡು ಎಲ್ಲಾನು ರೆಡಿ ಮಾಡ್ಕೊಂಡು ಬಾಗ್ಲಿಗೆಲ್ಲ ತೋರಣಗಳನ್ನೆಲ್ಲಾನು ರೆಡಿ ಮಾಡಿ ಹಾಕಿ ಮೇನ್ ಆಗಿ ಹಬ್ಬನ ಆಚರಿಸ್ತೀವಿ. ಅದ್ರಲ್ಲೂ ಹೊಸದಾಗಿ ಗಿಡ ಮರಗಳೆಲ್ಲ ಚಿಗುರು ಹೊಡಿತಾ ಇರುತ್ತಲ್ಲ, ಇದನ್ನೆಲ್ಲ ನೋಡ್ಲಿಕ್ಕೆ ಒಂದು ಒಳ್ಳೆ ಹಬ್ಬ ಅಂತಾನೆ ಹೇಳ್ಬೋದು. ಈ ಹಬ್ಬ ಬರೋದ್ರಿಂದಾನೇ ಹೊಸ ವರ್ಷದ ದಿನ ಅಂತಾನೆ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ನಾವು ನಮ್ಮ ಮನೇಲಿ ಈ ತರ ಸಿಂಪಲ್ ಆಗಿ ಯುಗಾದಿನ ಆಚರಿಸ್ತೀವಿ. ಮನೆ ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಬಿಟ್ಟು ವಿಧವಾಗಿ ಅಡಿಗೆಗಳನ್ನ ಮಾಡಿ ಎಲ್ಲಾನು ಊಟ ಮಾಡ್ತೀವಿ. ಈ ಸಲ ನಾನು ಹಬ್ಬದ ಅಡಿಗೆನ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನಾನು ಈಗ ಶಿವರಾತ್ರಿಗೆ ಎಲ್ಲವನ್ನು ಮಾಡಿದ್ನಲ್ಲ ಅಂತ ಹೇಳಿ ಮಾಡ್ಲಿಲ್ಲ. ಇನ್ನು ಸಿಂಪಲ್ ಆಗಿ ಪುಳಿಯೋಗ್ರೆನ ಮಾಡ್ಕೊಂಡಿದ್ದೆ ಹೊಸ ವರ್ಷ ಅಂತ ಹೇಳಿ. ಅದನ್ನ ನಾನು ಲಾಸ್ಟ್ ಅಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನ ಈ ಕಡೆ ನಾವು ಬಾಗ್ಲಿಗೆಲ್ಲ ತೋರಣ ಎಲ್ಲಾನು ರೆಡಿ ಮಾಡ್ಕೊಟ್ಟಿದ್ನಲ್ಲ, ಇನ್ನ ನಮ್ಮ ಯಜಮಾನ್ರು ಕೂಡ ಅದನ್ನೆಲ್ಲ ರೆಡಿ ಮಾಡಿ ಹಾಕ್ತಾ ಇದ್ರು. ಇನ್ನ ಈ ಹಬ್ಬನ ನಾವು ಇಷ್ಟು ಸಿಂಪಲ್ ಆಗಿ ಮಾಡಿದೀವಿ. ಯುಗಾದಿ ಅಂದ್ರೇನೆ ಆದಿ ಅಲ್ವಾ, ಹಾಗಾಗಿ ಏನೇ ಒಂದು ಹೊಸದಾಗಿದ್ರು ನಿಂಬಾಳಲ್ಲೂ ಕೂಡ ಎಲ್ಲಾನು ಹೊಸದಾಗಿ ಚೆನ್ನಾಗಿ ನಡೀಲಿ ಅಂತಾನೆ ಕೇಳ್ಕೊಳ್ತೀನಿ. ಎಲ್ರಿಗೂ ಒಂದ್ಸಗೇನೆ ಹ್ಯಾಪಿ ಯುಗಾದಿ. ಮಾಡಿದೀವಿ, ನೀವ್ ಯಾವ ತರ ಮಾಡಿದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ಕಡೆ ನಾನು
ಪೂಜೆ ಎಲ್ಲ ಮಾಡ್ಲಿಕ್ಕೆ ಅಂತೇಳಿ ಅಣಿ ಮಾಡಿ ಎಲ್ಲ ಇಟ್ಬಿಟ್ಟು ಅದಾದ್ಮೇಲೆ ರೆಡಿ ಆಗಿ ಬಂದು ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗೇನೆ ಪೂಜೆ ಮಾಡಿರೋದು, ಮಾಮೂಲಿಯಾಗಿ ಹಣ್ಣು ಕಾಯಿ ಎಲ್ಲಾನು ಇಟ್ಟು ಪೂಜೆ ಮಾಡಿದ್ದೀನಿ. ಅದು ಅಲ್ಲದೆ ಈ ಸಲ ಕಾಯಿ ಕೂಡ ತುಂಬಾನೇ ಚೆನ್ನಾಗಿ ಹೊಡೆದಿದ್ದೀನಿ. ನಂಗೆ ಅದೊಂದು ಖುಷಿ ಆಯ್ತು. ಅದಾದ್ಮೇಲೆ ದೇವರು ಕೂಡ ಪ್ರಸಾದನೂ ಕೂಡ ಕೊಟ್ರು. ಇನ್ನ ಇವಾಗ ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡ್ಕೊಳ್ತಿದೀವಲ್ಲ, ಇನ್ನ ದೇವರು ಹೂವು ಕೊಟ್ರು ಅಂತ ಹೇಳ್ತಾ ಇದೆ ನಮ್ಮ ಮನೆಯವರಿಗೆ. ಈ ವರ್ಷ ನಾವು ಈ ತರನ ಆರಂಭ ಮಾಡಿದೀವಿ. ಇನ್ನ ಅದಾದ್ಮೇಲೆ ನಾನು ಈ ಕಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನೋಡಿ ನಮ್ಮ ಮನೆಯವ್ರ ಈ ಕಡೆ ಕನ್ನಡಕೆನ ವೇರ್ ಮಾಡ್ಕೊಂಡು ತಮಾಷೆ ಮಾಡ್ತಾ ಇದ್ರು. ಅದೊಂದು ಚೂರು ವಿಡಿಯೋನ ಆಡ್ ಮಾಡಿದೀನಿ. ಇನ್ನ ಇವ್ರಿಗೂ ಕೂಡ ಮಂಗಳಾರತಿ ಎಲ್ಲಾನು ಕೊಟ್ಟು ನಾನು ಕೂಡ ಮಂಗಳಾರತಿ ಎಲ್ಲ ತಗೊಂಡು ಅದಾದ್ಮೇಲೆ ಇವಾಗ ಮನೆಗೆಲ್ಲ ಒಂದ್ಸಲ ಧೂಪನ ಹಾಕಿದೀನಿ. ಧೂಪನ ಹಾಕೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಮನೆಗೆಲ್ಲ ನಾನು ಯಾವಾಗ್ಲೂ ವಾರ ಮಾಡಿದ್ರೆ ಧೂಪನ ಹಾಕ್ತೀನಿ. ಇನ್ನು ಈ ಕಡೆ ಇವಾಗ ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಮನೆಯವ್ರಿಗೆ ನನ್ನ ಮಗನ್ಗೆಲ್ಲ ಬೇವು ಬೆಲ್ಲನ ಹಂಚ್ತಾ ಇದ್ದೀನಿ. ಅಂದ್ರೆ ನಮ್ಮ ಮೊದ್ಲಿಗೆ ಬೇವು ಬೆಲ್ಲನ ನಮ್ಮ ಯಜಮಾನ್ರಿಗೆ ಕೊಟ್ಟೆ, ಅದಾದ್ಮೇಲೆ ನನ್ನ ಮಗನ್ ಕೊಟ್ಟೆ. ನನ್ನ ಮಗ ತಿಂತಾನ ಇಲ್ವಾ ಅಂತ ಅನ್ಕೊಂಡು ನಾನು ನಮ್ಮ ಯಜಮಾನ್ರು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರೆ ಒಂಥರ ಆಕ್ಟಿಂಗ್ ಮಾಡ್ತಾ ಇದ್ದ. ಆಮೇಲೆ ಪ್ರಸಾದ ತಿನ್ಲೇಬೇಕು ಅಂತ ಹೇಳಿ ತಿಂದಾದ್ಮೇಲೆ ಈಗ ಅವನು ಕೂಡ ಪೂಜೆನ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ನಮ್ಮ ತರುಣನ್ಗೂ ಕೊಟ್ಟೆ. ಅವನು ಸ್ವಲ್ಪ ಸಿಹಿನ ಜಾಸ್ತಿನ ತಗೊಳ್ತಾನೆ, ಯಾಕಂದ್ರೆ ಕಹಿ ಒಂಥರ ಅಂತ ಅನ್ಸುತ್ತೆ. ಆದ್ರೆ ಎರಡನ್ನೂ ನಾವು ಸಮನಾಗಿ ತಗೋಬೇಕು. ಅದೇನೆ ಅಲ್ವಾ ಬಾಳಿನ ಮೂಲ ಅಂತಾನೆ ಹೇಳ್ಬೋದು. ಇನ್ನು ನಾನು ಅವಾಗ್ಲೇ ತೋರಣನ ಪೂರ್ತಿಯಾಗಿ ತೋರ್ಸೋದಿಕ್ಕಾಗಿಲ್ಲ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ, ಚೆನ್ನಾಗಿ ಅನಿಸ್ತಾ ಇತ್ತು. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಪುಳಿಯೋಗರೆನ ಮಾಡೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಇವಾಗ ವಿಡಿಯೋನ ಶುರು ಮಾಡಿದೀನಿ. ಇವತ್ತು ಯುಗಾದಿ ಹಬ್ಬ ಇದೆ. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲಿ ಯುಗಾದಿ ಹಬ್ಬನ ನಾವು ಈ ಸಲ ಸಿಂಪಲ್ ಆಗಿ ಮಾಡಿದೀವಿ. ಎಲ್ರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬ ಅಂತಂದ್ರೆ ಸಿಹಿ ಮತ್ತೆ ಕಹಿ ಎರಡೂ ಅರ್ಥೈಸೋ ಹಬ್ಬ ಅಂತಾನೆ ಹೇಳ್ಬೋದು. ಅಂದ್ರೆ ಕಷ್ಟ ಬಂದ್ರು ಸುಖ ಬಂದ್ರು ಎರಡು ನಾವು ಸಮನಾಗಿ ತಗೊಳ್ಬೇಕು ಅನ್ನೋದನ್ನ ನಮ್ಗೆ ತೋರಿಸ್ಕೊಡೋ ಹಬ್ಬ ಇದಾಗಿರುತ್ತೆ. ಜೀವನ ಪೂರ್ತಿ ಅಷ್ಟೇನೆ, ಕಷ್ಟ ಸುಖ ಏನೇ ಬಂದ್ರು ಅನುಸರಿಸ್ಕೊಂಡು ಹೋಗ್ಬೇಕು, ಎರಡು ಒಂದೇ ತರ ತಗೋಬೇಕು ಅನ್ನೋದೇ ಈ ಹಬ್ಬದ ಅರ್ಥ. ಇನ್ನ ಈ ಹಬ್ಬದಲ್ಲಿ ಎಲ್ಲಾನು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಹರಳೆಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲಾ ಮಾಡ್ತೀವಿ ನೋಡಿ. ಸೇಮ್ ಅದೇ ತರನೇ ನಾವು ಮಾಡಿರೋಂಥದ್ದು. ಇನ್ನ ಈ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿನ ನಾನು ಮೇಲೆ ತಿಳಿಸ್ಕೊಡ್ತೀನಿ. ಇನ್ನು ಈಗ ಅದಕ್ಕೂ ಮುಂಚೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ರೈಸ್ ಕೂಡ ಎಲ್ಲಾನು ಇವಾಗ ಕೂಡ ಇಡ್ಬೇಕು. ರೈಸ್ ಇಟ್ಬಿಟ್ಟು ಅದಾದ್ಮೇಲೆ ಪುಳಿಯೋಗರೆ ಗೊಜ್ಜು ಮಾಡ್ಲಿಕ್ಕೆ ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಇವತ್ತು ಇಂಚ್ ಸೈಜ್ ಬರುತ್ತೆ ಗೊತ್ತಾ, ಆ ಸೈಜ್ ಅಷ್ಟು ಹುಣಸೆಹಣ್ಣ ಬಿಸಿನೀರಲ್ಲಿ 2 ಅವರ್ ಮುಂಚೆನೆ ನೆನ್ಸಿಟ್ಟಿದೀನಿ. ಯಾಕಂದ್ರೆ ಇದು ಒಂದ್ 2 ಅವರ್ ಆದ್ರೂ ನೆನಿಬೇಕು, ಚೆನ್ನಾಗಿ ನಾವು ರಸ ತಗೋಬೇಕಾಗುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಈ ತರ ನೆನ್ಸ್ಬಿಟ್ರೆ ಚೆನ್ನಾಗಿ ನೆನ್ಸ್ಕೊಂಡ್ಬಿಡುತ್ತೆ. ಒಂದ್ 2 ಅವರ್ ಆದ್ರೂ ನೆನ್ಸ್ಕೋಬೇಕು. ಇನ್ನಿವಾಗ ರಸನ ಎಲ್ಲಾನು ತೆಗೆಯೋಣ ಅಂತೇಳಿ ತೆಗಿತಾ ಇದ್ದೀನಿ. ಈ ಕಡೆ ನಾನು ನಮ್ಮ ಮನೆಯವ್ರಿಗೆ ದೋಸೆನ ಹಾಕೊಡ್ತಾ ಇದ್ದೆ. ನಮ್ಮ ಯಜಮಾನ್ರು ಹೊಟ್ಟೆ ಹಶ್ವಾಗ್ತಿದೆ, ದೋಸೆ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾಗಿ ಇವಾಗ ನಾನು ದೋಸೆನ ಮಾಡ್ತಾ ಇದ್ದೇನೆ. ರಾತ್ರಿನೇ ನೆನ್ಸಿಟ್ಟಿದ್ನಲ್ವಾ, ಅದೇ ಮಿಲೆಟ್ಸ್ ದೋಸೆನೆ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತಿನ್ಲಿಕ್ಕೂ ಅಷ್ಟೇನೆ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಅವ್ರಿಗೆ ಟಿಫನ್ ಎಲ್ಲ ಹಾಕೊಟ್ಟಿದ್ದಾದ್ಮೇಲೆ ಈ ಕಡೆ ನಾನು ಪುಳಿಯೋಗರೆ ಗೊಜ್ಜು ಮಾಡ್ಲಿಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಕಪ್ ಆಗುವಷ್ಟು ಉದ್ದಿನ ಕಾಳು, ಅರ್ಧ ಕಪ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಮೆಂತೆ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಇಡಿ ಆಗುವಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ, ಇನ್ನ ಇದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳು, ಇಷ್ಟನ್ನು ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಕಪ್ಪೆಳ್ಳನ್ನು ಕೂಡ ಹಾಕೊಬಹುದು. ಅದನ್ನ ನೀವು ಲಾಸ್ಟ್ ಅಲ್ಲಿ ಹಾಕೊಳ್ಳಿ, ಮುಂಚೆನೆ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ. ಬಿಳಿ ಎಳ್ಳು ಹಾಕಿದ್ರೆ ಏನು ಸೀದೋಗಲ್ಲ. ಹಾಗಾಗಿ ನಾನು ಎಲ್ಲಾನು ಒಟ್ಟಿಗೆ ಹಾಕಿ ಫ್ರೈ ಮಾಡಿ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಅದೇ ಕಡಾಯಿಗೆ ನಾವು ಹುಣಸೆಹಣ್ಣು ರಸನ ತೆಗ್ದಿಟ್ಟಿದ್ವಲ್ಲ, ಅದನ್ನ ಕುದಿಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಅಷ್ಟೊತ್ತಿಗೆ ಈ ಕಡೆ ಇದು ಕೂಡ ತಣ್ಣಗಾಗಿತ್ತು. ಅದನ್ನು ಕೂಡ ಇವಾಗ ಮೆಣಸಿನ್ಕಾಯಿನೆಲ್ಲನೂ ಚಿಕ್ಕದಾಗಿ ಮುರಿದ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನೀವಾಗ ಈ ಕಡೆ ಅಷ್ಟೊತ್ತಿಗೆ ಹುಣಸೆಹಣ್ಣು ರಸನ ಚೆನ್ನಾಗಿ ಕುದ್ದಿತ್ತು. ನಾವು 1 ಕಪ್ ಆಗುವಷ್ಟು ಹುಣಸೆಹಣ್ಣು ರಸನ ಸೇರಿಸಿದ್ವಲ್ಲ, ಅದು ಅರ್ಧ ಕಪ್ ಆಗುವಷ್ಟು ಕುದಿಸ್ಕೊಂಡು ಅದಾದ್ಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನ ಸೇರಿಸ್ಕೊಂಡು ಅದಕ್ಕೆ ಅರಿಶಿನ ಮತ್ತೆ ಇಂಗುನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನು ಒಂದು 100 ಗ್ರಾಮ್ ಆಗುವಷ್ಟು ಎಣ್ಣೆನ ಕಾಯಿಸಿದ್ದೆ. ಚೆನ್ನಾಗಿ ಕಾಯಿಸಿ ಇವಾಗ ಈ ಗೊಜ್ಜಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ರೆ ಈ ಪುಳಿಯೋಗರೆ ಗೊಜ್ಜು ರೆಡಿ ಆಗೋಗ್ಬಿಡುತ್ತೆ. ಇದು 1.5 ತಿಂಗಳು 2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬಹುದು, ಏನು ಹಾಳಾಗಲ್ಲ. ಇನ್ನ ಈಗ ಅದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ.
ಇವಾಗ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕಡಲೆಬೀಜ, ಒಣಮೆಣಸಿನ್ಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡು ಈಗ ನಾವು ಗೊಜ್ಜು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೇನೆ ಪುಳಿಯೋಗರೆ ಗೊಜ್ಜು. ಯಾವಾಗಲೂ ಇದೇ ತರ ಮಾಡ್ಕೊಳ್ಳೋದು ಅಷ್ಟೇನೆ. ಒಗ್ಗರಣೆ ಹಾಕ್ಬಿಟ್ಟು ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ಪುಳಿಯೋಗರೆ ರೆಡಿನೇ ಆಗೋಗ್ಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಾದ್ರೂ ಆಫೀಸ್ಗೆ ಹೋಗ್ತಾ ಇದ್ರೆ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಗಡಿ ಬಿಡಿಲಿ ಒಂದೊಂದ್ ದಿನ ಅಡಿಗೆ ಮಾಡಕ್ಕಾಗಲ್ಲ. ಹಾಗಾಗಿ ಮುಂಚೆನೆ ಈ ತರ ಗೊಜ್ಜನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗೋಗುತ್ತೆ. ಇನ್ನ ಇವಾಗೆಲ್ಲ ಹೇಗಿದ್ರು ರಜಾ ಎಲ್ಲ ಶುರು ಆಗ್ತಿದೆಯಲ್ಲ, ಮನೇಲಿ ಬೇಗನೆ ಎದ್ದೇಳೋದಕ್ಕೂ ಕಷ್ಟ. ಲೇಟ್ ಆಗಿದ್ದಾಗ ಈ ತರ ಗೊಜ್ಜೆಲ್ಲಾನು ರೆಡಿ ಮಾಡಿ ಇಟ್ಬಿಟ್ರೆ ಬೇಗನೆ ಟಿಫನ್ ಮಾಡ್ಕೊಂಡ್ಬಿಡ್ಬೋದು. ಟ್ರೈ ಮಾಡಿ. ಬೇಸಿಗೆ ಶುರುವಾಗಿದೆಯಲ್ಲ, ಹಾಗಾಗಿ ಈ ಮಡಿಕೆನ ತಂದಿರೋ ಅಂತದ್ದು ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಮಡಿಕೆಲಿ ನೀರ್ ಇಟ್ಬಿಟ್ಟು ಕುಡಿದ್ರೆ ತುಂಬಾನೇ ತಂಪು, ರಿಲೀಫ್ ಅನ್ಸುತ್ತೆ. ನಾವು ಫ್ರಿಜ್ ಅಲ್ಲಿ ಇಟ್ಟಿರೋ ನೀರನ್ನ ಕುಡಿದ್ರು ಕೂಡ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ತರ ಮಡಿಕೆಲಿ ಇಟ್ಬಿಟ್ಟು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಮಡಿಕೆನ ತಂದಿರೋದು. ಸಮ್ಮರ್ ಅಲ್ಲಿ ಅಂತೂ ಬೆಸ್ಟ್ ಮಡಿಕೆಲಿ ನೀರು ಕುಡಿಯೋದು ಅಂತ ಹೇಳ್ಬಿಟ್ಟು ಹಾಗಾಗಿ ತಗೊಂಡ್ ಬಂದಿರೋಂಥದ್ದು. ಇನ್ನು ಈ ಕಡೆ ತಲೆನೋವ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನ ನೆಕ್ಸ್ಟ್ ಡೇ ಇಂದ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಹಬ್ಬದ ಹೊಸ್ತೊಡ್ಕು ಇತ್ತಲ್ವಾ, ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ. ಹಾಗಾಗಿ ನಮ್ಮ ಮನೆಯವರು ಊರಿಂದ ಮಟನ್ ತರ್ತಾರೆ. ಹಾಗಾಗಿ ಊರಿಗೆ ಹೋಗಿ ಮಟನ್ ತಗೊಂಡ್ ಬಂದಿದ್ರು. ಇನ್ನ ಜೊತೆಗೆ ನಮ್ಮ ಅತ್ತೆನೂ ಕೂಡ ಕರ್ಕೊಂಡ್ ಬಂದಿದ್ರು. ಇನ್ನು ಅವ್ರಿಗೆ ಅಂತ ಹೇಳಿ ಈ ಕಡೆ ಟೀ ಇಟ್ಕೊಡ್ತಾ ಇದ್ದೀನಿ. ಇವಾಗ ನಮ್ಮ ಮನೆಯವರು ಊರಿಂದ ಮಟನ್ ತಂದಿದ್ರಲ್ಲ ಅದನ್ನೆಲ್ಲ ಡಿವೈಡ್ ಮಾಡ್ತಿದ್ದಾರೆ. ಡಿವೈಡ್ ಮಾಡಿ ಹಂಚ್ತಾ ಇದ್ದಾರೆ. ಅಂದ್ರೆ ನಾವಿಲ್ಲಿ 3 ಮನೆಯವರು ಮಟನ್ ಡಿವೈಡ್ ಮಾಡ್ಕೊಳ್ಳೋದು. ಹಾಗಾಗಿ ಮಟನ್ ಹಂಚ್ತಾ ಇದ್ದಾರೆ. ಇನ್ನ ಅವ್ರು ಬರೋಷ್ಟೊತ್ತಿಗೆ ನಾನು ಕೂಡ ಅಡಿಗೆಗೆ ಏನೇನ್ ಬೇಕು ನೋಡಿ ಮಸಾಲೆ ಅದನ್ನೆಲ್ಲ ರೆಡಿ ಮಾಡಿ ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಯಾಕಂದ್ರೆ ಬಂದ ತಕ್ಷಣನೇ ಅಡಿಗೆ ಮಾಡ್ಬಿಡೋಣ ಅಂತೇಳಿ. ಆಲ್ರೆಡಿ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದೆ ಸಂಜೆ ಆಗ್ಬಿಟ್ಟಿತ್ತು. ಇನ್ನ ಯುಗಾದಿ ಹಬ್ಬಕ್ಕೆ ಹೊಸದಡ್ಕುನ ನಾನು ಯಾವ ರೀತಿ ಮಾಡಿದೆ ಅಂತ ಏನು ಹೇಳಿ ಶೇರ್ ಮಾಡಿಲ್ಲ. ಏನೇನ್ ಮಾಡಿದೆ ಅಂತ ಹೇಳಿ ಶೇರ್ ಮಾಡಿದ್ದೀನಿ. ಇನ್ನ ಈ ಯುಗಾದಿ ಹಬ್ಬಕ್ಕೆ ಹೊಸದಡ್ಕುಗೆ ನಾನು ಈ ತರ ಅಡಿಗೆಗಳನ್ನ ಮಾಡಿದ್ದೀನಿ. ಅಂದ್ರೆ ಇನ್ನ ಮುದ್ದೆ ಮಾಡಿದ್ದೆ, ಜೊತೆಗೆ ಸ್ವಲ್ಪ ಈರುಳ್ಳಿ, ಸೌತೆಕಾಯಿ ಒಂದು ಖಾಲಿ ಆಗ್ಬಿಟ್ಟಿತ್ತು, ಇರಲಿಲ್ಲ. ಅದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಇನ್ನ ಅದ್ರ ಜೊತೆಗೆ ಬೋಟಿ ಗೊಜ್ಜು ಬರುತ್ತಲ್ಲ ಅದನ್ನ ಮಾಡ್ಕೊಂಡಿದೀನಿ. ಇನ್ನ ಮಟನ್ ಸಾಂಬಾರು ಎಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ಮಟನ್ ಸಾಂಬಾರು ಅಥವಾ ಬೋಟಿ ಗೊಜ್ಜು ಎಲ್ಲ ಸಖತ್ತಾಗೆ ಇತ್ತು. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಮಟನ್ ಕೂಡ ಗೊಜ್ಜು ತರ ಮಾಡ್ಕೊಂಡಿದ್ವಿ, ಗ್ರೇವಿ ತರ. ಫುಲ್ ಡ್ರೈ ಮಾಡ್ತಾರೆ ನೋಡಿ ಆ ತರ. ಇವತ್ತಿನ ಬ್ಲಾಗು ನಾನು ಇಲ್ಲಿಗೆನೆ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.